ದಿನದ ದೊಡ್ಡ ಸುದ್ದಿಗಳನ್ನು ವಿವರವಾಗಿ ಕೊಡೋ ವಿಶೇಷ ಕಾರ್ಯಕ್ರಮ ಹಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಇವತ್ತಿನ ಹಾಟ್ ನ್ಯೂಸ್ನಲ್ಲಿ ನಿಜವಾದ ಹಾಟ್ ನ್ಯೂಸ್ ಅಂದರೆ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಶಂಕರ್ ಬಿದರಿ ಅವರು ಹೊಸ ಪಕ್ಷದ ಸ್ಥಾಪನೆಯನ್ನು ಮಾಡಿರುವಂಥದ್ದು. ಭಾರತೀಯ ಜನಶಕ್ತಿ ಪಕ್ಷ ಅರ್ಥಾತ್ BJP ಅನ್ನೋ ಹೆಸರಿನಲ್ಲೇ ಇನ್ನೊಂದು ಪಕ್ಷ ಅಸ್ತಿತ್ವಕ್ಕೆ ಬಂದಿದೆ. ಇವತ್ತು ಅದರ ಘೋಷಣೆಯನ್ನು ಶಂಕರ್ ಬಿದರಿ ಅವರು ಮಾಡಿದ್ದಾರೆ. ಆದರೆ ಈ ಸ್ಟೋರಿಯನ್ನು ಕೊನೆಯಲ್ಲಿ ಇಟ್ಕೊಳ್ತಾ ಇದ್ದೀವಿ. ಸ್ವತಃ ಶಂಕರ್ ಬಿದರಿ ಅವರು ಇವತ್ತು ನಮ್ಮ ಸ್ಟುಡಿಯೋಗೆ ಬರುವಂಥ ಸಾಧ್ಯತೆಗಳಿವೆ. ಇನ್ನು ಒಂದು ಕಿಡ್ನ್ಯಾಪ್ ಸ್ಟೋರಿ ಬೆಂಗಳೂರಿನಿಂದ ಇರುವಂಥದ್ದು. ಬೆಂಗಳೂರಿನ ಪುಲಕೇಶಿ ನಗರದ ಪೊಲೀಸರು ಕಿಡ್ನ್ಯಾಪ್ ಮಾಡೋದಕ್ಕೆ ತಯಾರಾಗಿದ್ದ ಒಂದು ತಂಡವನ್ನು ಅರೆಸ್ಟ್ ಮಾಡಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಅವರೀಗಾಗಲೇ 2 ಕಿಡ್ನ್ಯಾಪ್ಗಳನ್ನು ಮಾಡಿ 2 ಕಿಡ್ನ್ಯಾಪ್ಗಳಲ್ಲಿ ಯಶಸ್ವಿಯಾಗಿ ಹಣ ಪಡೆದಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಒಂದು 12 ವರ್ಷದ ಬಾಲಕನದ್ದು, ಇನ್ನೊಂದು ಉದ್ಯಮಿಯೊಬ್ಬರ ಕಿಡ್ನ್ಯಾಪ್. ಇನ್ನು ರೋಷನ್ ಬೇಗ್ ವಿರುದ್ಧದ ಭೂ ಅಕ್ರಮದ ಒಂದು ಪ್ರಕರಣದಲ್ಲಿ ಲೋಕಾಯುಕ್ತ ಪೊಲೀಸರು ಸಿ ರಿಪೋರ್ಟ್ ಸಲ್ಲಿಸಿದ್ದಾರೆ. ಸಿ ರಿಪೋರ್ಟ್ ಅಂದರೆ ಕ್ಲೋಷರ್ ರಿಪೋರ್ಟ್ ಅನ್ನುವಂಥದ್ದು. ಆರೋಪಿಯ ವಿರುದ್ಧ ಅಪರಾಧವನ್ನು ಸಾಬೀತುಪಡಿಸೋದಕ್ಕೆ ಸೂಕ್ತ ಸಾಕ್ಷ್ಯಾಧಾರಗಳಿಲ್ಲ ಅನ್ನುವಂಥ ರಿಪೋರ್ಟ್ ಅದು. ಸ್ವತಃ ದೂರುದಾರರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿರ್ತಾರೆ. ನಿಜಕ್ಕೂ ಅವರ ದೂರಿನಲ್ಲಿ ಯಾವುದೇ ಸತ್ಯಾಂಶಗಳು ಇರಲಿಲ್ವಾ? ಏನು ಆ್ಯಕ್ಚುಲಿ ಅವರ ದೂರು? ಒಂದು ವೇಳೆ ಈ ಸಿ ರಿಪೋರ್ಟ್ ಸತ್ಯ ಅನ್ನೋದಾದರೆ ರೋಷನ್ ಬೇಗ್ ದಾರಿಯಲ್ಲಿದ್ದಂಥ ಒಂದು ಮುಳ್ಳು ದೂರ ಸರಿದ ಹಾಗೆ ಆಗುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದುಕೊಳ್ಳೋಣ. ಇನ್ನು ಬೆಂಗಳೂರಿನ ಒಂದು ಸುಯಿಸೈಡ್ ಸ್ಟೋರಿ ಇದೆ. ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ನೀವು ನಿಜವಾಗ್ಲೂ ಆಶ್ಚರ್ಯ ಪಡ್ತೀರಾ. ಆತನಿಗೆ ನೀನು ಗುಟ್ಕಾ ತಿಂತೀಯಾ, ಇದರಿಂದ ಕ್ಯಾನ್ಸರ್ ಆಗುವ ಸಾಧ್ಯತೆ ಇದೆ ಅಂತ ದಂತವೈದ್ಯರು ಹೇಳಿದ್ರಂತೆ. ಯಾವತ್ತೋ ಆಗಬಹುದಾದಂಥ, ಯಾವತ್ತೋ ಬರಬಹುದಾದಂಥ ಕ್ಯಾನ್ಸರ್ಗೆ ಹೆದರಿ ಇವತ್ತೇ ಆತ ಸೀಮೆ ಎಣ್ಣೆ ಸುರಿದುಕೊಂಡು ಬೆಂಕಿ ಹಚ್ಕೊಂಡಿದ್ದಾನೆ. ಇನ್ನು ಧಾರವಾಡದಲ್ಲಿ ಒಬ್ಬ ರಿಯಲ್ ಎಸ್ಟೇಟ್ ಏಜೆಂಟನಿಗೆ ಸಮಾಧರ್ಮದೇಟು ಬಿದ್ದಿವೆ. ತನಗೆ ಸೂತ್ರ ಸಂಬಂಧ ಇಲ್ಲದ ವ್ಯವಹಾರದಲ್ಲಿ ಒಂದು ಜಮೀನು ಕೊಡಿ, ಇಲ್ಲ ಒಂದಷ್ಟು ಲಕ್ಷ ದುಡ್ಡು ಕೊಡಿ ಅಂತ ಕೇಳೋದಕ್ಕೆ ಬಂದಿದ್ದ. ಮನೆ ಮಂದಿ ಎಲ್ಲ ಆತನಿಗೆ ಖರ್ಚಿಗಾಗುವಷ್ಟು ಕಜ್ಜಾಯ ಕೊಟ್ಟು ಪೊಲೀಸರಿಗೆ ಕೊಟ್ಟಿರುವಂಥದ್ದು. ಎಲ್ಲ ವರದಿಗಳಿಗಿಂತಲೂ ಮುಂಚೆ ತುಂಬ ಜನ ಮರೆತು ಹೋಗಿರುವಂಥ ವಿಷಯ. ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹುಟ್ಟುಹಬ್ಬ. ನಮ್ಮ ಜೊತೆಗಿದ್ದಿದ್ರೆ 117ನೇ ಹುಟ್ಟುಹಬ್ಬವನ್ನು ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಚರಿಸಿಕೊಳ್ತಾ ಇರ್ತಿದ್ರು. ಭಾರತ ದೇಶ ಕಂಡಂಥ ಅತ್ಯುನ್ನತ ಕ್ರಾಂತಿಕಾರಿ, ಒಬ್ಬ ವಿಷನರಿಯ ನೆನಪಿನಲ್ಲಿ ಇಂಥದ್ದೊಂದು ಸಣ್ಣ ವರದಿಯನ್ನು ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ದೇಶಕ್ಕಾಗಿ ತಮ್ಮದೆನ್ನುವ ಎಲ್ಲವನ್ನೂ ತ್ಯಾಗ ಮಾಡಿ ಸ್ವಾತಂತ್ರ್ಯ ಲಕ್ಷ್ಮಿಯನ್ನ ಒಲಿಸಿಕೊಳ್ಳೋದಕ್ಕೆ ನಡೀತಾ ಇದ್ದ ಯತ್ನದಲ್ಲಿ ಹವಿಸ್ಸಿನಂತೆ ಉರಿದು ಹೋದ ದೇಶ ಪ್ರೇಮಿ ನಮ್ಮ ನಡುವೆ ಇದ್ದಿದ್ದರೆ ಇವತ್ತು ತಮ್ಮ 117ನೆಯ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಾ ಇದ್ರು. ಸುಭಾಷ್ ಚಂದ್ರ ಬೋಸ್ ನಮ್ಮ ದೇಶದ ಮೊದಲ ಪ್ರಧಾನಿಯಾಗಿದ್ದರೆ ಭಾರತದ ಭವಿಷ್ಯವೇ ಬೇರೆಯಾಗಿರ್ತಾ ಇತ್ತು ಅಂತ ತುಂಬಾ ಜನ ಇವತ್ತಿಗೂ ನಂಬುತ್ತಾರೆ. ಅದು ತೀರಾ ಸುಳ್ಳೇನಲ್ಲ. ಭಾರತದ ಕೆಲ ಸಮಸ್ಯೆಗಳ ಪರಿಹಾರದ ಬಗ್ಗೆ ನೇತಾಜಿ ಅವರು ಸಣ್ಣ ವಯಸ್ಸಿನಲ್ಲಿಯೇ ಬೆಳೆಸಿಕೊಂಡಿದ್ದ ದೂರದೃಷ್ಟಿ ಎಂಥವರನ್ನೂ ಆಶ್ಚರ್ಯಚಕಿತಗೊಳಿಸುವಂತಹದ್ದು. India is going to be free. Our struggle is no doubt a non-violent struggle. But even a non-violent struggle demands an army, an organization, and a machinery. ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ಸ್ವಾಮಿ ವಿವೇಕಾನಂದರಿಂದ ಅಗಾಧ ಪ್ರೇರಣೆಗೆ ಒಳಗಾದವರು. ಇವತ್ತಿನ IAS ಪರೀಕ್ಷೆಗೆ ಸಮಾನವಾದ ಆವತ್ತಿನ ICS ಪರೀಕ್ಷೆಯಲ್ಲಿ 4ನೇ ರ್ಯಾಂಕ್ ಗಳಿಸಿ ಈ ಗುಲಾಮಿ ನೌಕರಿ ನನಗೆ ಬೇಡ ಅಂತ ನಿರ್ಧರಿಸಿದಾಗ ಸುಭಾಷ್ ಚಂದ್ರ ಬೋಸರ ವಯಸ್ಸು 24. ಅದೇ ವರ್ಷ ಸ್ವಾತಂತ್ರ್ಯ ಚಳವಳಿಗೆ ಧುಮುಕಿದರು. ಮಹಾತ್ಮ ಗಾಂಧಿ ಮಾರ್ಗದ ಸ್ವಾತಂತ್ರ್ಯ ಹೋರಾಟದ ಬಗೆಗೆ ತೀವ್ರ ಟೀಕೆಗೆ ಹೆಸರಾಗಿದ್ದವರು ನೇತಾಜಿ.
ಮುಸ್ಲಿಂ ಲೀಗ್ ಮತ್ತು ಬ್ರಿಟಿಷರ ದೇಶ ಒಡೆಯುವ ನೀತಿಯ ವಿರುದ್ಧ ಅವರು ಎಚ್ಚರಿಕೆ ನೀಡಿದ್ದು 1938ರಲ್ಲಿ. ಇಡೀ ಯುರೋಪಿನಾದ್ಯಂತ ಸಂಚರಿಸಿ ಅಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟದ ಕಿಡಿ ಹಚ್ಚಿದರು. ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಮಹಾತ್ಮ ಗಾಂಧಿ ಬೆಂಬಲಿತ ಅಭ್ಯರ್ಥಿಯ ವಿರುದ್ಧ ಪ್ರಚಂಡ ಬಹುಮತದಿಂದ ಗೆದ್ದರು. ನಂತರ ಮಹಾತ್ಮನ ಧೋರಣೆಗೆ ಬೇಸತ್ತು ರಾಜೀನಾಮೆ ಕೊಟ್ಟರು. ಕಲ್ಕತ್ತಾದ ಎಲ್ಜಿನ್ ರೋಡ್ ಮನೆಯಲ್ಲಿ ಗೃಹ ಬಂಧನದಲ್ಲಿದ್ದ ಬೋಸ್ 1941 ಜನವರಿ 26ರಂದು ತಪ್ಪಿಸಿಕೊಂಡು ಆಫ್ಘಾನಿಸ್ತಾನದ ಕಾಬೂಲ್, ಅಲ್ಲಿಂದ ರಷ್ಯಾದ ಬರ್ಲಿನ್ ತಲುಪಿದ್ದೇ ಒಂದು ರೋಚಕ ಕಥೆ. ಭಾರತದ ಹೊರಗೆ ಒಂದು ಸೈನ್ಯ ಕಟ್ಟಿ ಭಾರತದ ಮೇಲೆ ದಾಳಿ ನಡೆಸಿ ಬ್ರಿಟಿಷರನ್ನ ಹೊಡೆದೋಡಿಸಬಹುದು ಎಂಬ ಕಲ್ಪನೆಯೇ ಆವತ್ತಿನ ಕಾಲಕ್ಕೆ ಊಹೆಗೂ ಮೀರಿತ್ತು. ಸುಭಾಷ್ ಚಂದ್ರರ ಆಜಾದ್ ಹಿಂದ್ ಫೌಜ್ ಅಸಾಧ್ಯಗಳನ್ನ ಸಾಧ್ಯ ಮಾಡೋದಕ್ಕೆ ಹೊರಟಿತ್ತು. ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡಿಸುತ್ತೇನೆ. ನೇತಾಜಿಯವರ ಈ ಕರೆ ಎಂತಹ ನಿರ್ವೀರ್ಯರನ್ನೂ ಬಡಿದೆಬ್ಬಿಸಿತ್ತು. ಆದರೆ 1945ರ ಆಗಸ್ಟ್ 18ರಂದು ವಿಯೆಟ್ನಾಂನ ಸೈಗಾನ್ನಿಂದ ವಿಮಾನ ಏರಿದ ನೇತಾಜಿ ಮತ್ತೆ ಯಾರಿಗೂ ಕಾಣಿಸಿಕೊಳ್ಳಲಿಲ್ಲ. ಅವರ ಸಾವು ಇವತ್ತಿಗೂ ನಿಗೂಢ. ಸುಭಾಷ್ ಚಂದ್ರ ಬೋಸರ ಮಾರ್ಗದಲ್ಲಿ ಸ್ವಾತಂತ್ರ್ಯ ಪಡೆದಿದ್ದರೆ, ಸ್ವಾತಂತ್ರ್ಯಾನಂತರ ಅವರ ಮಾರ್ಗದರ್ಶನ ಈ ದೇಶಕ್ಕೆ ಸಿಕ್ಕಿದ್ದರೆ, ಅವರು ಹಾಕಿಕೊಟ್ಟ ತ್ಯಾಗ ಬಲಿದಾನದ ದಾರಿಯಲ್ಲಿ ಕೆಲ ನಾಯಕರಾದರೂ ನಡೆದಿದ್ದರೆ ನಮ್ಮ ದೇಶ ಈಗ ಹೀಗಿರ್ತಾ ಇರಲಿಲ್ಲ. ಅಜಿತ್ ಹನುಮಕ್ಕನವರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ನೇತಾಜಿ ನೇತಾಜಿ ಸ್ವಾತಂತ್ರ್ಯ ನಂತರ ಈ ದೇಶ ಯಾವ ರೀತಿ ಮುಂದುವರಿಯುತ್ತೆ ಅನ್ನೋದನ್ನು ಸ್ವಾತಂತ್ರ್ಯಕ್ಕಿಂತ ಹೆಚ್ಚು ಕಡಿಮೆ 20 ವರ್ಷ ಮುಂಚೆಯೇ ಮನಗಂಡಿದ್ದಂಥ ಸುಭಾಷ್ ಚಂದ್ರ ಬೋಸ್ ಅದರ ಸ್ಪಷ್ಟ ಭವಿಷ್ಯವನ್ನು ತಮ್ಮ ಭಾಷಣಗಳ ಮೂಲಕ ಹೇಳಿದರು. ಬಹುಶಃ ಈ ದೇಶ ಕಳೆದುಕೊಂಡಂಥ ಅತ್ಯುತ್ತಮ ನಾಯಕ ಅಂದರೆ ಸುಭಾಷ್ ಚಂದ್ರ ಬೋಸ್. ಇವತ್ತು ನಮ್ಮ ಜೊತೆಗಿದ್ದಿದ್ರೆ 117ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದ್ರು. ಇನ್ನು ಎರಡನೇ ಸ್ಟೋರಿಗೆ ಹೋಗ್ತಾ ಇದ್ದೀವಿ. ಹಾಟ್ ನ್ಯೂಸ್ನಲ್ಲಿ ಎರಡನೇ ಸ್ಟೋರಿ ಒಂದು ಕಿಡ್ನ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದು. ಬೆಂಗಳೂರಿನ ಪುಲಕೇಶಿ ನಗರ ಸ್ಟೇಷನ್ನಿನ ಪೊಲೀಸರು ಒಂದು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಕಿಡ್ನ್ಯಾಪ್ ಮಾಡೋದಕ್ಕೆ ತಯಾರಾಗಿ ನಿಂತಿದ್ದಂಥ ಒಂದು ತಂಡವನ್ನು ಅರೆಸ್ಟ್ ಮಾಡಿದ್ದಾರೆ. ಬಂಧನದ ನಂತರ ವಿಚಾರಣೆ ನಡೆಸಿದಾಗ ಅವರು ಈಗಾಗಲೇ ಇಬ್ಬರನ್ನು ಅಪಹರಣ ಮಾಡಿ ಅವರಿಂದ ಹಣವನ್ನು ಪಡೆದಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಹೇಮಂತ್ ಅನ್ನುವ 12 ವರ್ಷದ ಬಾಲಕನನ್ನು ಬೆಂಗಳೂರಿನ ಹೆಣ್ಣೂರು ಪೊಲೀಸ್ ಠಾಣೆಯ ಲಿಮಿಟ್ಸ್ನಲ್ಲಿ ಹೇಮಂತ್ ಅನ್ನೋ 12 ವರ್ಷದ ಬಾಲಕನನ್ನು ಕಿಡ್ನ್ಯಾಪ್ ಮಾಡಿದ್ರು. ಪೋಷಕರಿಂದ ಹಣ ಪಡೆದ ನಂತರ ಆತನನ್ನು ಬಿಟ್ಟರು. ಇನ್ನು ಡೆಲ್ಲಿ ಅನ್ನುವಂಥ ಫ್ರೇಜರ್ ಟೌನ್ನ ನಿವಾಸಿಯೊಬ್ಬನನ್ನು ಕಿಡ್ನ್ಯಾಪ್ ಮಾಡಿ ಆತನ ಪತ್ನಿಯಿಂದ 5 ಲಕ್ಷ ರೂಪಾಯಿ ಹಣವನ್ನು ಪಡೆದಿದ್ರು. ಅದಾದ ಮೇಲೆ 3ನೇ ಕಿಡ್ನ್ಯಾಪ್ಗೆ ರೆಡಿ ಆಗ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಪುಲಕೇಶಿ ನಗರ ಠಾಣೆಯ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾರೆ. ಪ್ರವೀಣ್, ಮೈಕಲ್ ಮತ್ತು ರಂಜಿತ್ ಇವರು ಅರೆಸ್ಟ್ ಆಗಿರುವಂಥದ್ದು. ಈಗ ಇವರಿಂದ ಕಿಡ್ನ್ಯಾಪ್ಗೀಡಾಗಿ ಬಿಡುಗಡೆಯಾಗಿ ಬಂದ ಡೆಲ್ಲಿ ಅನ್ನುವವರ ಪತ್ನಿಯ ಜೊತೆ ನಮ್ಮ ರಿಪೋರ್ಟರ್ ರವಿ ಒಂದು ಚಿಟ್ ಚಾಟ್ ಮಾಡಿದ್ದಾರೆ. ಅದಿಲ್ಲಿದೆ. ಪುಲಕೇಶಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಡಿಸೆಂಬರ್ 27ರಂದು ನಡೆದಂಥ ಒಂದು ಕಿಡ್ನ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಆರೋಪಿಗಳು ಪರಪ್ಪನಗರ ಕೂಡ ಸೇರಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅವತ್ತು ಯಾರು ಕಿಡ್ನ್ಯಾಪ್ ಆದರೂ ಅವರು ಇವತ್ತು ಡೆಲ್ಲಿ ಪತಿಯಾದಂಥ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರೇ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ಯಾವ ರೀತಿ ಕಿಡ್ನ್ಯಾಪ್ ಆಯಿತು ಮತ್ತು ಮುಂದೆಲ್ಲ ಏನಾಯಿತು ಅಂತ ಕೇಳೋಣ. ಸರ್ ನಮಸ್ತೆ. ಹೇಳಿ ಸರ್, ನಿಮಗೆ ಯಾವ ರೀತಿ ಕಿಡ್ನ್ಯಾಪ್ ಆಯಿತು ಸರ್? ಸರ್, ನಾನು ನಮ್ಮ ಆಫೀಸ್ ಒಳಗಡೆ ನಿಂತಿದ್ದೆ. ಆವಾಗ ಸಮಯ 3:15 ಇರಬೇಕು. ಆವಾಗ ಬಂದುಬಿಟ್ಟು ಆಚೆ ಬಾ ಅಂತ ಫೋನ್ ಮಾಡಿ ಕರೆದ. ಬಂದಿದ್ದ ತಕ್ಷಣ ಏನಂತ ಕೇಳಿದ್ದಕ್ಕೆ ಬಾ ಕಾಲಲ್ಲಿ ಕೂತ್ಕೋ, ಕೇಕ್ ಕ್ರಿಸ್ಮಸ್ ಆಯ್ತಲ್ಲ ಕೇಕ್ ತಿನ್ನೋಣ ಅಂತ ಹೇಳ್ದ. ನಾನು ಕೇಕ್ ತಿನ್ನಲ್ಲ ಸರ್ ಅಂತ ಹೇಳಿದ್ದಕ್ಕೆ ಬಲವಂತಾಗಿ ಮಾಡಿದಕ್ಕೆ ಕಾಲಲ್ಲಿ ಎಳ್ದು ಹಾಕ್ಕೊಂಬಿಟ್ಟು 2 ಏಟು ಹೊಡೆದ ಕಣ್ಣು ಇಲ್ಲಿಗೆ.
ಹೇಳ್ಬಿಟ್ಟು ಒಳಗಡೆ ಇದು ಕೋಲಾರ ರೋಡ್ಗೆ ಕರ್ಕೊಂಡು ಹೋಗೋದ, ಹೊಸಕೋಟೆಗೆ ದಾಟಿ ಹಾಕ್ಬಿಟ್ಟು ಈ ಥರ ನೀನು 5 ಲಕ್ಷ ರೂಪಾಯಿ ಕೊಟ್ಟು ನೀನು ಸಾಯಿಸ್ಬಿಡ್ತೀನಿ ಅಂತ ಹೆದರಿಕೆ ಹಾಕ್ಬಿಟ್ಟು ಜೈ ಭಾರತ್ ನಗರ ಪೆಟ್ರೋಲ್ ಬಂಕ್ ಹತ್ರ ನಿಲ್ಸ್ಕೊಂಡು ಅಲ್ಲಿ ನಮ್ಮ ಕೆಲಸದವ್ನು ಕಾಸು ತೊಗೊಂಬಂದು ಕೊಟ್ಟ. ಅದು ತೊಗೊಂಡು ನಾನು 50 ರೂಪಾಯಿ ಕೊಟ್ಬಿಟ್ಟು ನೀನು ಬಸ್ಸಲ್ಲಿ ಹೋಗಂತ ನನ್ನ ವಾಪಸ್ ಕಳಿಸ್ಬಿಟ್ಟ. ನೀನು ಯಾವಾಗ ಹೇಳಿದ್ರೆ ನಿನ್ನನ್ನು ಸಾಯಿಸ್ಬಿಡ್ತೀನಿ, ನಿಮ್ಮ ಫ್ಯಾಮಿಲಿನೇ ಸಾಯಿಸ್ಬಿಡ್ತೀನಿ ಅಂತ ಬೆದರಿಕೆ ಹಾಕ್ದ. ನೀವು ಕ್ರಿಸ್ಮಸ್ ಕೇಕ್ ಕೊಡ್ತೀವಿ ಅಂತ ತಕ್ಷಣ ನೀವು ಹೋಗಿದ್ರಲ್ಲ, ಬಹುಶಃ ಅವ್ರು ನಿಮ್ಗೇನು ಪರಿಚಯ ಇದ್ದಾರೆ? ಅವರು ನಾವು ಡಂಪಿಂಗ್ ಹಾಕ್ಕೊಂಡಿದ್ವಿ ಮೋರ್ ರೋಡಲ್ಲಿ, ಅದ್ರ ಎದುರುಗಡೆ ಅವನು ಅಂಗಡಿ ಥರ ಇಟ್ಕೊಂಡಿದ್ದಾನೆ, ಪ್ರೈವೇಟ್ ಸಿಲಿಂಡರ್ ಇಟ್ಕೊಂಡಿರೋದು ಅವನು. ಸುಮ್ಮನೆ ಆ ದೇವಸ್ಥಾನವನ್ನು ಅವಾಗ ಸುಮ್ಮನೆ ಹೋಗೋ ಬರೋದು ಅವನೇ ಇದು ಪರಿಚಯ ಮಾಡ್ಕೊಂಡಿರೋದು. ಅಂದರೆ ಅವರು ನಿಮಗೆ ಮುಖ ಪರಿಚಯ ಇದೆ? ಮುಖ ಪರಿಚಯ ಇದೆ ಅವನು ಆ ಥರ ವ್ಯಕ್ತಿನೇ ಅಲ್ಲ. ನಮ್ಗೆ ಪರಿಚಯ ಅವ್ನು ನಾನು ಮಾತಾಡೋಸಲ್ಲ ಏನಂದರೆ ಏನು ಅಷ್ಟೇ ಇದ್ದಿದ್ದು. ಸಡನ್ನಾಗಿ ಈ ಥರ ಮಾಡಿಬಿಡೋಣ ಅಂತ ಸರಿ ನಾನು ಕೊಟ್ಬಿಟ್ಟು ಅದು ವಾಪಸ್ಸು 1.5 ಲಕ್ಷ ರೂಪಾಯಿ ವಾಪಸ್ ಕೊಟ್ಬಿಟ್ಟ ಅವನು. ಆ ಕಾಸಲ್ಲಿ 1.5 ಲಕ್ಷ ರೂಪಾಯಿ ವಾಪಸ್ ಕೊಟ್ಟ. ಓಕೆ ಸರ್, ಅಂದರೆ ಅದಾದಮೇಲೆ ನೀವು ಯಾಕೆ ಪೊಲೀಸರಿಗೆ ಹೇಳಿಲ್ಲ, ಕಂಪ್ಲೇಂಟ್ ಎಲ್ಲ ಕೊಡಲಿಲ್ಲ? ಪೊಲೀಸ್ ಅವ್ರಿಗೆ ಹೇಳಿದ್ರೆ ಈ ಥರ ನಾನು ಅವನೇ ಬಂದುಬಿಟ್ಟು ಮಾರನೇ ದಿನ ಬೆಳಗ್ಗೆ ಫೋನ್ ಮಾಡಿಬಿಟ್ಟು ನಾನು ಕಾಸು ವಾಪಸ್ ಕೊಟ್ಬಿಡ್ತೀನಿ, ನಾನು ತಿರ್ಗಾ ನೀವು ಸರ್ ನಿಮ್ಮ ತಂಟೆಗೆ ಬರೋಲ್ಲ ಹಂಗೆ ಅಂತ ಹೇಳಿದಕ್ಕೆ ನನಗೆ ಹೇಳ್ದ. ಹಂಗೂ ಅಷ್ಟು ಬೇಗ ಇವ್ರಿಗೆ ಗೊತ್ತಾಗ್ಬಿಟ್ಟು ನಾನೇ 2 ದಿನ ಬಿಟ್ಕೊಂಡು ಇವ್ರಿಗೆ ಗೊತ್ತಾಗ್ಬಿಡ್ತು ಅಷ್ಟು ಬೇಗ. ಆಮೇಲೆ ನಾನೇ ಬಂದು ಹೇಳಿದೆ ಈ ಥರ ಆಯ್ತಾ ಸರ್, ಈ ಥರ ಆಯ್ತು ಅಂತ ಎಲ್ಲ ಹೇಳಿದ್ಮೇಲೆ ಅವನ್ನ ಕರ್ಕೊಂಡ್ಬಂದು ಇದು ಮಾಡಿ ಒಳಗಡೆ ಕಳಿಸಿದ್ದಾರೆ ಸರ್. ಸರ್, ಈಗ ಅವ್ರ ಕಡೆಯಿಂದ ಬಿಡುಗಡೆ ಆಗಿ ಬಂದಿದ್ದಕ್ಕೆ ನಿಮಗೆ ರಿಯಾಕ್ಷನ್ಸ್ ಯಾವ ರೀತಿ ಅನಿಸ್ತಿದೆ? ನನಗೆ ಇವಾಗ ಅವ್ನು ರಿಲೀಸ್ ಇವತ್ತೆಲ್ಲ ಅವ್ನು ಹಂಗೆ ಹೇಳ್ತಾನೆ, ನಾನು ಇವತ್ತು ಹೋದರೆ ನಾಳೆ ಒಂದು 2-3 ತಿಂಗಳಲ್ಲಿ ಆಚೆ ಬಂದುಬಿಡ್ತೀನಿ, ಆಚೆ ಬಂದಮೇಲೆ ನಾನು ಮಾಡೋಕ್ಕೆ ಏನು ಮಾಡ್ತೀನಿ ಹಂಗೆ ಅಂತ ನನಗೆ ಇದು ಮಾಡ್ತಾನೆ. ಇವಾಗ ಹಂಗೆ ತಾನೆ ನಡೀತಾ ಇರೋದು. ಇವಾಗ ಇವ್ರು ಕಳಿಸ್ಬಿಡ್ತಾರೆ, ಅವ್ನು ಕೋರ್ಟಿಂದ ಅವ್ನಿಗೆ ಸಪೋರ್ಟ್ ಇದ್ದಾರೆ ಯಾರು, ಬೇಲೆಲ್ಲಿ ತೊಗೊಂಬಂದ್ರು ಆಚೆ ಬಂದುಬಿಡ್ತಾನೆ. ಇದಕ್ಕೆ ಮುಂಚೆ ಅವನು ನಾನು ಮಾಡೋಕ್ಕೆ ಮುಂಚೆ 1 ವಾರ ಮುಂಚೆ ಬೇರೆ ಕೇಸಲ್ಲಿ ಇದು ಮಾಡಿರೋದು ಅವ್ರನ್ನ. ಅದು ಹೋಗ್ಬಿಟ್ಟು 1 ವಾರನೂ ಆಗಿಲ್ಲ ಅವನು ಆಚೆ ಬಂದಿದ್ದಾಗ ತಿರ್ಗಾ ಮಾಡ್ತಾನೆ. ಇವ್ನು ಬಂದು ಹಿಂಗೆ ಮಾಡ್ತಾ ಇರ್ತಾರೆ ಸರ್. ಅಲ್ಲ, ಅವ್ರು ನೋಡೋರೆ ಪ್ರೊಫೆಷನಲ್ ಕಿಡ್ನಾಪರ್ಸ್ ಅಂತ ಅನಿಸುತ್ತೆ? ಇಲ್ಲ ಅವನು ಆ ಥರ ಅನಿಸಲ್ಲ. ಬಟ್ ಯಾರೋ ಹೇಳ್ಕೊಟ್ಟು ಮಾಡಿರೋದು ಇದನ್ನು. ಅವನು ಅಷ್ಟೊಂದು ಇದಿಲ್ಲ, ಅವ್ನಿಗೆ ನಾಲೆಜೂ ಇಲ್ಲ, ಇದೂ ಇಲ್ಲ. ಕುಡಿದು ಬಿಟ್ಟ ಟೈಮಲ್ಲಿ ಆ ಥರ ಮಾಡ್ತಾನೆ ಅವನು. ಬೇಕಾದ್ರೆ ಯಾರೋ ಹೇಳ್ಕೊಟ್ಟು ಇದು ಮಾಡಿರೋದು, ಅವನೇ ಸ್ವಂತವಾಗಿ ಮಾಡಿಲ್ಲ. ನಿಮಗೂ ಅವ್ರಿಗೇನೋ ಪರ್ಸ್ನಲ್ ಏನಿಲ್ಲ ಸರ್, ಅವ್ನು ಫ್ರೆಂಡ್ ಥರನೇ ಇದ್ದ. ಅವನು ಎದುರುಗಡೆ ಕೂತಿರೋದು ನಾವು ಫ್ರೆಂಡ್ ಥರನೇ ಇದ್ದ ಅವನು ಅಷ್ಟೇ. ಈಗ ಸಹಜವಾಗಿ ಬೆಂಗಳೂರು ಪೊಲೀಸರನ್ನ ನೋಡಿದ್ರೆ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ. ಒಬ್ಬ ಕಳ್ಳು ಹಿಡಿಯಬೇಕು ಕೂಡ ಸಾಕಷ್ಟು ಕಷ್ಟಪಡ್ತಾರೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಪುಲಕೇಶ್ ನಗರ ಪೊಲೀಸರು ಒಂದು ಟೀಮನ್ನೇ ಕೂಡ ಹಿಡಿದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ ಸರ್. ಬಟ್ ಇದ್ರೂ ನಮ್ಮ ಸೇಫ್ಟಿ ನೋಡ್ಬೇಕಲ್ಲ. ಇವಾಗ ಅವ್ರ ಕರ್ತವ್ಯ ನಾವು ಮಾಡಿದೆ. ಇವಾಗ ನನಗೆ ಏನೇ ಪ್ರಾಬ್ಲಮ್ ಆದರೂ ಅವನೇ, ನನ್ನ ಪ್ರಾಣಕ್ಕೆ ಏನೇ ಇದಾದರೂ ಅವನೇ ಹೊಣೆ ಅಂತ ನಾನು ಹೇಳಿದ್ದೀನಿ. ಇವರು ಏನಂತಾರೆ, ನನಗೆ ನಾವು ಇದ್ದೀವಿ, ನನ್ನ ಹತ್ರ ಹೇಳ್ಬಿಡು ಅಂತ ಹೇಳ್ತಾರೆ. ಇವರು ಇಲ್ಲಿರ್ತಾರೆ, ಇವ್ರು ನಮ್ಮನ್ನೇ ಒಬ್ಬರನ್ನೇ ನೋಡ್ಕೊಳಕ್ಕಾಗಲ್ಲ. ನಾನು ಕೆಲಸದ ಮೇಲೆ ಇರ್ತೀನಿ. ಸಡನ್ನಾಗಿ ಬಂದು ಏನಾದ್ರು ಮಾಡಿಬಿಟ್ರೆ ಏನು ಮಾಡೋದು, ಆ ಹೆದರಿಕೆಗೋಸ್ಕರ ನಾನು ಹೇಳಿಲ್ಲ ಸರ್. ಇದು ಡಿಸೆಂಬರ್ 27ರಂದು ಕಿಡ್ನ್ಯಾಪ್ ಆದ ಡೆಲ್ಲಿ ಪತಿ ಅವರ ಕತೆ. ಪುಲಕೇಶ್ ನಗರ ಪೊಲೀಸರು ಈಗಾಗಲೇ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ 3 ಪ್ರಮುಖ ಆರೋಪಿಗಳನ್ನ ಈಗಾಗಲೇ ಬಂಧಿಸಿದ್ದಾರೆ. ಅವರಿಂದ ಈಗಾಗಲೇ ಸಾಕಷ್ಟು ಪ್ರಕರಣಗಳ ಬಗ್ಗೆ ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಎಣ್ಣೂರಲ್ಲೂ ಕೂಡ ಒಬ್ಬ ಬಾಲಕನ ಕಿಡ್ನ್ಯಾಪ್ ಮಾಡಿದ್ದಾರೆ. ಮತ್ತು ಈಗಾಗಲೇ ಫ್ರೇಜರ್ ಟೌನಲ್ಲೂ ಕೂಡ ಮತ್ತೊಬ್ಬ ಬಿಸ್ನೆಸ್ ಮ್ಯಾನನ್ನು ಕೂಡ ಕಿಡ್ನ್ಯಾಪ್ ಮಾಡಿದ್ದಾರೆ ಅನ್ನೋ ಒಂದು ವಿಷಯವನ್ನು ಬಾಯ್ಬಿಟ್ಟಿದ್ದಾರೆ. ಈಗ ಮತ್ತಷ್ಟು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಇನ್ನು ಉಳಿದ ಆರೋಪಿಗಳಿಗೆ ಶೋಧ ಕಾರ್ಯ ಮುಂದುವರೆದಿದೆ. ಅವರು ಕೂಡ ಸಿಕ್ಕಿದಾಗ ಖಂಡಿತವಾಗಿಯೂ ಯಾವ ರೀತಿ ಇವರು ಇನ್ನೂ ಎಷ್ಟು ಜನ ಕಿಡ್ನ್ಯಾಪ್ ಮಾಡಿದ್ದಾರೆ ಅನ್ನೋದು ಬಯಲಿಗೆ ಬರುತ್ತೆ. ಕ್ಯಾಮ್ರಾಮನ್ ಪ್ರತಾಪ್ ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್, ಬೆಂಗಳೂರು. ಹಲವು ಸಂಶಯಗಳಿರುವಂಥ ಪ್ರಕರಣ ಇದು. ಕಿಡ್ನ್ಯಾಪ್ ಮಾಡ್ತಾ ಇದ್ರು, ಲಕ್ಷ ಹಣವನ್ನು ಪಡೀತಾ ಇದ್ರು, ನಂತರ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡ್ತಾ ಇದ್ರು. ಆದರೂ ಕೂಡ ಒಂದೇ ಒಂದು ಪ್ರಕರಣ ದಾಖಲಾಗಲಿಲ್ಲ. ನಿಜಕ್ಕೂ ಪ್ರಾಣ ಭಯಕ್ಕೆ ಈ ಪ್ರಕರಣಗಳು ದಾಖಲಾಗಲಿಲ್ವಾ ಅಥವಾ ಮತ್ತೇನಾದರೂ ಇದರ ಹಿನ್ನೆಲೆ ಇದೆಯಾ? ಈ ಎಲ್ಲ ವಿಷಯಗಳ ಬಗ್ಗೆ ನಮ್ಮ ರಿಪೋರ್ಟರ್ ರವಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಆದರೆ ಅದಕ್ಕಿಂತ ಮುಂಚೆ ಹಾಟ್ ನ್ಯೂಸ್ನಲ್ಲಿ ಮೊದಲನೇ ಬ್ರೇಕ್.